CTV ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಕ್ಯಾಂಡಿಡೇಟ್ಸ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಆತ BJP ಈತ ಕಾಂಗ್ರೆಸ್ ಎರಡು ಕಡೆಯಲ್ಲಿ ಯಾರೂ ಆಗಲಿ ಕ್ಯಾಂಡಿಡೇಟ್ಸ್ನ ಅನೌನ್ಸ್ ಮಾಡಿಲ್ಲ. ಈ ಕ್ಯಾಂಡಿಡೇಟ್ಸ್ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ಬೋದು, ಯಾರಿಗೆ ಟಿಕೆಟನ್ನು ನೀಡ್ಬೋದು ಅನ್ನೋ ಕುತೂಹಲ ನಮ್ಮ ಜೊತೆ ನಿಮಗೂ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದೇ ರೀತಿಯಾಗಿ ಚಿಕ್ಕಬಳ್ಳಾಪುರದ ಮಹಾಜನತೆ ಯಾರಿಗೆ ಟಿಕೆಟನ್ನು ನೀಡಿದರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯ ಪಥವನ್ನು ಹಿಡಿಯುತ್ತೆ ಅನ್ನೋದನ್ನು ಜನರನ್ನೇ ಕೇಳಿ ತಿಳ್ಕೊಳ್ಳೋಣ, ಹೊರಡೋಣ. ಅಕ್ಕ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪೂರ್ಣಿಮಾ ಅಂತ. ಇವಾಗ ನಮ್ಮ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಕ್ಕ, ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ ಕೂಡ ಯಾರು ಅಂತ ಅನೌನ್ಸ್ ಆಗಿಲ್ಲ. ಅತ್ತ BJPಯಲ್ಲೂ ಅನೌನ್ಸ್ ಆಗಿಲ್ಲ, ಈ ಕಡೆ ಕಾಂಗ್ರೆಸ್ಸಲ್ಲೂ ಅನೌನ್ಸ್ ಆಗಿಲ್ಲ. ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ನೀಡಿದ್ರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯ ಪಥವನ್ನು ಹಿಡಿಯುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡಬೇಕು ಅಲ್ವಾ? ಇವಾಗ ಕೆಲಸ ಮಾಡೋರಿಗೆ ಕೊಟ್ಟರೆ ಟಿಕೆಟ್ನ ಅಭಿವೃದ್ಧಿ ಆಗುತ್ತೆ. ಕೆಲಸ ಮಾಡದೇ ಇರೋರಿಗೆಲ್ಲನೂ ಸಿಂಪತಿ ಮೇಲೆ ಟಿಕೆಟ್ ಕೊಟ್ಬಿಟ್ಟು ನಾನು ಅನಾಥ, ನಾನು ಇದು ಅಂತ ಕೊಟ್ಬಿಟ್ರೆ ಏನು ಕೆಲಸ ಮಾಡ್ತಾಯಿದ್ದಾರೆ? ಇವಾಗ ಏನು ಮಾಡ್ತಾಯಿದ್ದಾರೆ? ಕೆಲಸ ಏನೂ ಇಲ್ಲ. ಸುಧಾಕರ್ ಅವರು ಕೊಟ್ಟರೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ನಮ್ಮೂರು ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಇನ್ನೊಂದು 20 ವರ್ಷ ಹಿಂದಕ್ಕೆ ಹೋಗ್ತೀವಿ, ಮತ್ತೆ ಕಷ್ಟಪಡಬೇಕು, ಅಷ್ಟೇ ಆಗುತ್ತೆ. ಸುಧಾಕರ್ ಅವ್ರಿಗೆ ಕೊಡಬೇಕಪ್ಪ. ಇವಾಗ ನೀವು ಹೇಳಿದ್ರಿ ಸುಧಾಕರ್ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತ, ಆದರೆ BJPಯಲ್ಲೇ ಈ ಕನ್ಫ್ಯೂಷನ್ ಇದೆ. ಇವಾಗ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅಲೋಕ್ ವಿಶ್ವನಾಥ್ ಅವರಿದ್ದಾರೆ, ಈ ಕಡೆ ಡಾಕ್ಟರ್ K ಸುಧಾಕರ್ ಅವರಿದ್ದಾರೆ. ಇವರಿಬ್ಬರನ್ನೂ ಬಿಟ್ಟು ಇನ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಬಗ್ಗೆ BJPಯಲ್ಲೇ ಇಷ್ಟು ಕನ್ಫ್ಯೂಷನ್ಸ್ ಇದೆ. ಯಾಕೆಂತಂದರೆ ನೀವು ಹೇಳಿದ್ರಿ ಇವಾಗ ಅಭಿವೃದ್ಧಿಯನ್ನು ಡಾಕ್ಟರ್ K ಸುಧಾಕರ್ ಅವ್ರು ತಂದು ಕೊಡ್ತಾರೆ ಅಂತ ಹೇಳಿದ್ರಿ. ಆದರೆ ಈ ಅಭಿವೃದ್ಧಿಯ ಬಗ್ಗೆ BJPಯವ್ರಿಗೂ ಗೊತ್ತಿದೆ. ಆದರೆ ಫೈನಲೈಸ್ ಮಾಡಿ ಯಾಕೆ ಡಾಕ್ಟರ್ K ಸುಧಾಕರ್ ಅವ್ರಿಗೆ ಇನ್ನೂ ಟಿಕೆಟ್ ಕೊಟ್ಟಿಲ್ಲ, ಯಾಕೆ ಈ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂತಂದರೆ ಅದು ಯಾಕೆ ಅವ್ರು ಕೊಡ್ತಾ ಇಲ್ಲೋ ನನಗದು ಗೊತ್ತಿಲ್ಲ. ನಮಗೆ ತಿಳಿದಿರೋರು, ನೀವು ಇನ್ನಿಬ್ಬರ ಹೆಸರು ಹೇಳಿದ್ರೆ ಅವ್ರು ನಮಗೆ ಪರಿಚಯ ಇಲ್ಲ. ನಮಗೆ ತಿಳಿದಿರೋರು, ನಮ್ಮೂರಿನವರು, ನಮ್ಗೆ ಅಭಿವೃದ್ಧಿ ಮಾಡಿರೋರು, ಅನುಕೂಲ ಮಾಡಿಕೊಟ್ಟಿರೋರು ಸುಧಾಕರ್ ಅವರು. ಅವ್ರಿಗೆ ಕೊಡಬೇಕು ಅಂತಲೇ ನಾವು ಕೋರ್ಕೊತೀವಿ. ಯಾಕಂದರೆ ಏನು ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀವಿ ನಾವು. ಪಬ್ಲಿಕ್ಕು ಮಾಡದೇ ಇರೋರನ್ನ ಮಾಡಿಲ್ಲ ಅಂತಲೇ ಹೇಳ್ತೀವಿ, ಮಾಡಿರೋರನ್ನ ಮಾಡಿದ್ದಾರೆ ಅಂತಲೇ ಹೇಳ್ತೀವಿ. ನಾವು ಅನುಕೂಲ ಪಡೆದು ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಅಲ್ವಾ? ಅದರಿಂದನೂ ಇವಾಗ ಅನುಕೂಲ ಮಾಡಿರೋರ್ಗೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ನಮಗೆ ಪರಿಚಯ ಇದ್ದಾರೆ, ಗೊತ್ತಿರೋರು, ನಮ್ಮೂರಿನವರು, ಅನುಕೂಲ ಮಾಡಿರೋರು, ಅವ್ರಿಗೆ ಕೊಡಬೇಕು ಟಿಕೆಟು. ಇದೇ ಸತ್ಯ. ಹಾಗೆ ಇವಾಗ ಹೇಳಿದ್ರಿ ನೀವು BJPಲಿ ಡಾಕ್ಟರ್ K ಸುಧಾಕರ್ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತ. ಇದೇ ರೀತಿಯ ಕನ್ಫ್ಯೂಷನ್ ಅಲ್ಲಿ ಆ ಕಡೆ ನೋಡಿದ್ರೆ ಕಾಂಗ್ರೆಸ್ಸಲ್ಲೂ ಇದೆ. ಯಾಕೆಂದರೆ ವೀರಪ್ಪ ಮೊಯ್ಲಿ ಅವರು ಕೊಡಬೇಕಾ ಇಲ್ವಾ, ರಕ್ಷಾ ರಾಮಯ್ಯ ಅವರು ಕೊಡಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲೂ ಇದೆ, ಈ ಕಡೆ BJPಯಲ್ಲೂ ಇದೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ಸಲ್ಲಿ ಯಾರಿಗೆ ಟಿಕೆಟ್ ನೀಡ್ಬೋದು? ಯಾಕೆಂದರೆ ಇಲ್ಲಿ ನೀವು ಹೇಳಿದ್ರಿ ಇವಾಗ ನಮಗೆ BJPಯಲ್ಲಿ ಸುಧಾಕರ್ ಅವ್ರಿಗೆ ನೀಡಬೇಕು ಅಂತ. ಇವ್ರಿಗೆ ಒಳ್ಳೆ ಟಕ್ಕರನ್ನು ನೀಡೋದಕ್ಕೆ ನಮ್ಮ ಕಾಂಗ್ರೆಸ್ಸಿಂದ ಯಾರನ್ನು ಆಪ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ? ನಾವು ಕಾಂಗ್ರೆಸ್ನ ಇಷ್ಟನೇ ಪಡಲ್ಲ. ಕಾಂಗ್ರೆಸ್ನ ಇಷ್ಟಪಟ್ಟರೆ ಅಲ್ವಾ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳೋದು. ನಮಗೆ ಕಾಂಗ್ರೆಸ್ ಅಂದರೆ ಇಷ್ಟ ಇಲ್ಲ, ಮೋದಿಜಿಯವ್ರು ಬರಬೇಕು. ಅದರಿಂದ ನಾವು BJPಗೆ ಟಿಕೆಟ್ ಕೊಡಬೇಕು. ಕಾಂಗ್ರೆಸ್ಸಲ್ಲಿ ಅವ್ರ ಇಷ್ಟ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ಹೇಳೋದಷ್ಟೇ, ಅವ್ರು ಯಾರಿಗಾದ್ರೂ ಕೊಟ್ಕೊಳ್ಳಿ, ಅದು ಅವ್ರ ಇಷ್ಟ. ನಮಗೆ ಬೇಕಾಗಿರೋ ಅಭ್ಯರ್ಥಿ ನಾವು ಹೇಳ್ತೀವಿ. ಅವರು ಹೆಂಗೆ ಹೇಳ್ತಾರೋ ಏನು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ವಲ್ಲ. ಇವಾಗ ನೀವು ಹೇಳಿದ್ರಿ ರಕ್ಷಾರಾಮಯ್ಯ ಅವರು ಕೊಟ್ಟರೆ ಅವರು ಯೂತ್ ಇದ್ದಾರೆ, ಯುವ ಜನತೆ ಅಟ್ರ್ಯಾಕ್ಟ್ ಮಾಡ್ತಾರೆ, ಹಾಗೆ ಅವ್ರಿಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಂತ, ಒಂದಷ್ಟು ಟೂರ್ನಮೆಂಟ್ ನಡೆಸಿದ್ದಾರೆ, ಯುವಕರಿಗೆ ಒಂದು ಹೆಲ್ಪನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ವೀರಪ್ಪ ಮೊಯ್ಲಿ ಅವರು ಕೂಡ ಕಣದಲ್ಲಿದ್ದಾರೆ, ನನಗೂ ಟಿಕೆಟ್ ಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾವ ರೀತಿಯಾಗಿ ಇವಾಗ ರಕ್ಷಾರಾಮಯ್ಯ ಅವರು ಹೊಸಬರಿದ್ದಾರೋ ಅದೇ ರೀತಿಯಾಗಿ ವೀರಪ್ಪ ಮೊಯ್ಲಿ ಅವರು ಇದೇ ರಾಜಕೀಯದಲ್ಲಿದ್ದು ನಮಗೂ MP ಆಗಿದ್ದರು. ಯಾವ ರೀತಿಯಾಗಿ ಒಂದು ಯಾಕಂದರೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದಾರೆ ವೀರಪ್ಪ ಮೊಯ್ಲಿ ಅವರು, ಯಾವ ರೀತಿಯ ಡಿಫ್ರೆನ್ಸನ್ನು ಇವರಿಬ್ಬರ ಮಧ್ಯೆ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಯಾಕೆ ಇವಾಗ ವೀರಪ್ಪ ಮೊಯ್ಲಿಯವ್ರ ಬಗ್ಗೆ ನಮಗೆ ತುಂಬ ಅಪಾರವಾದ ಗೌರವ ಇದೆ. ಯಾಕಂದರೆ ಅವರು ಹಿರಿಯರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರು. ಈಗಾಗಲೇ ಅವರು ಕೆಲಸ ಮಾಡಿದ್ದಾರೆ. ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇವಾಗ ಲೈಬ್ರರಿ ಆಗಿರ್ಬೋದು, ಮತ್ತು ಬೆಳಗಾವಿ ಸರಂಬಿ TTI ಮಾಡಿ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಇಲ್ಲಿ ರಂಗಮಂದಿರ ಆಗ್ಬೋದು, ಎಲ್ಲ ಮಾಡಿದ್ದಾರೆ. ಆದರೆ ಅವ್ರಿಗೆ ಈಗಾಗಲೇ 3 ಸಲಿಗೆ ಇಲ್ಲಿ ಕ್ಷೇತ್ರದಲ್ಲಿ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ನನ್ನ ಉದ್ದೇಶ ಏನು ಅಂದರೆ ಅವರು ಯುವಕರಿಗೆ ಮಾರ್ಗದರ್ಶನ ಕೊಟ್ಟು ಅವರನ್ನು ಬೆಳೆಸುವಂಥ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ನಮ್ಮದು. ಓಕೆ ಸರ್, ಇವಾಗ ನೀವು ಹೇಳಿದ್ರಿ, ನಾನು ಕೇಳಿದೆ ನಿಮ್ಮನ್ನು ಕನ್ಫ್ಯೂಷನ್ಸ್ ಇದೆ ಅಂತ. ನೀವೊಂದು ಕ್ಲಾರಿಟಿ ಹೇಳಿದ್ದೀರಾ, ಯಾರಿಗೆ ಕ್ಯಾಂಡಿಡೇಟಾಗಿ ಅವರು ಟಿಕೆಟ್ ಕೊಟ್ಟರೆ
ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪಥವನ್ನು ಹಿಡಿಯುತ್ತೆ ಅಂತ. ಹಾಗೆ ಇದೇ ರೀತಿಯ ಕನ್ಫ್ಯೂಷನ್ BJPಯಲ್ಲಿ ಕೂಡ ಇದೆ. ನೀವು ನೋಡೋಕ್ಕೆ ಹೋದರೆ ಇವಾಗ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಡಾಕ್ಟರ್ K ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಂತ. ಇವಾಗ ನೀವು ಹೇಳಿದ್ರಿ ಕಾಂಗ್ರೆಸ್ಸಿಂದ ನಮ್ಮ ರಕ್ಷಾ ರಾಮಯ್ಯ ಅವರು ಕಣಕ್ಕೆ ಇಳಿಬೇಕು ಅಂತ. ಇವರ ಆಪೋಸಿಟ್ BJPಯಿಂದ ಯಾರನ್ನು ಇಳಿಸಿದ್ರೆ ಇದಾಗುತ್ತೆ ಅಂತ. ಸರ್, ಈ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲಿಂದ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು. ಈಗಾಗಲೇ ಮೊದಲಿಂದನೂ ಅಷ್ಟೇ ಇಲ್ಲಿ ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ವಿ ಕೃಷ್ಣರಾವ್ ಆಗಿರ್ಬೋದು, ಇಲ್ಲ RL ಜಾಲಪ್ಪನವರಾಗಿರ್ಬೋದು, ಇದು ಯಾಕಂದರೆ ಮೊದಲಿಂದ ಕಾಂಗ್ರೆಸ್ ಭದ್ರಕೋಟೆ ಇದು. ಆ ಕಾರಣದಿಂದ ಇಲ್ಲಿ BJP ಪಕ್ಷದಿಂದ ಯಾರೇ ನಿಂತರೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟು ಬುತ್ತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ನಾನು ಇವಾಗ ನೀವು ಹೇಳಿದ್ರಿ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರಿ. ರಕ್ಷಾ ರಾಮಯ್ಯ ಅವ್ರನ್ನ ಕಣಕ್ಕೆ ಇಳಿಸಬೇಕು, ಅವ್ರನ್ನೇ ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಯುವಕರಿದ್ದಾರೆ, ಅವರು ಮೊದಲನೇ ಬಾರಿಗೆ ಕಣಕ್ಕೆ ಇಳಿತಾ ಇದ್ದಾರೆ. ಗೆದ್ದರು ಅಂತಲೇ ಇಟ್ಕೊಳ್ಳಿ, MP ಆದರು ಅಂತಲೇ ಇಟ್ಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನೀವು ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಈ ಕಾರ್ಯಗಳು ನಿರೀಕ್ಷೆ ಮಾಡೋದಕ್ಕೆ ಹೆಚ್ಚಾಗಿ ಅವರೆಲ್ಲ ಆಲ್ರೆಡಿ ಬಂದುಬಿಟ್ಟಿದೆ ಸರ್. ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅವರಲ್ಲಿ. ಯಾಕೆಂದರೆ ಮೊನ್ನೆ ತಾನೇ ಅವರು ಉದ್ಯೋಗ ಮೇಳ ಕಾರ್ಯಕ್ರಮ ಮಾಡಿದ್ರು. ಸುಮಾರು 1600 ಜನ ಯುವಕರಿಗೆ ಒಂದು ಉದ್ಯೋಗ ಕಲ್ಪಿಸೋ ಅವಕಾಶ ಸಿಗ್ತಾ ಅದರಲ್ಲಿ. ಆ ಒಂದು ರೀತಿಯ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಮಾದರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮಾಡಬೇಕು ಅಂತ ಅವರಿಗೆ ತುಂಬ ಆಸೆ ಇದೆ. ಯಾಕೆಂದರೆ ನಾವು ಹತ್ರದಿಂದ ನೋಡಿರೋರಾಗಿದ್ದರೆ ಅವರಲ್ಲಿ ಬೇರೆ ಬೇರೆ ಥರ ಆಲೋಚನೆ ಮಾಡ್ತಾ ಇದ್ದಾರೆ ಅವರು. ಈ ಕ್ಷೇತ್ರದಲ್ಲಿ ಒಂದು ಇಲ್ಲಿ ಯಾವುದೇ ಒಂದು ವಿಧವಾದ ಒಂದು ಏನೋ ಇದಿಲ್ಲ, ಫ್ಯಾಕ್ಟ್ರಿಗಳಿಲ್ಲ, ಆ ಕೈಗಾರಿಕೆಗಳಿಲ್ಲ. ಆ ಕೈಗಾರಿಕೆಗಳನ್ನೆಲ್ಲ ತಗೊಂಬಂದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇಟ್ಟು ಒಂದು ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಆಗ್ಬೋದು. ಬೇರೆ ಒಂದು ಕಾರ್ಯಕ್ರಮಗಳು ಏನಿದೆ, ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ ಸರ್. ಅದು ಮಾಡ್ತಾರೆ ಅವರು. ಯಾಕಂದರೆ ಅವ್ರು ಯಾವುದೇ ವಿಧವಾದ ಅವ್ರಿಗೆ ಯಾವುದೇ ಒಂದು ಆಸೆ ಇಲ್ಲ ಅವರಿಗೆ. ಆಲ್ರೆಡಿ ಇವಾಗ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಹಿಂದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದರು. ಅವರಲ್ಲಿ ಎಲ್ಲೋ ಒಂದು ಕಡೆ ನಾನು ಏನನ್ನ ಮಾಡಬೇಕು ಅನ್ನೋ ಒಂದು ತುಡಿತ ಅವರಲ್ಲಿದೆ. BJPಯಲ್ಲಿ ನಮ್ಮ ಡಾಕ್ಟರ್ K ಸುಧಾಕರ್ ಅವರು ಹಾಗೆ ಅಲೋಕ್ ವಿಶ್ವನಾಥ್ ಅವರು ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಕಡೆ ರಕ್ಷಾ ರಾಮಯ್ಯ ಅವರು ಹಾಗೆ ವೀರಪ್ಪ ಮೊಯ್ಲಿ ಅವರು, ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ವೀರಪ್ಪ ಮೊಯ್ಲಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ ಕಡೆ ನಿಮ್ಮ ಸಪೋರ್ಟನ್ನು ನೀಡ್ತಾ ಇದ್ದೀರಾ? ದೇಶದ ಹಿತದೃಷ್ಟಿಯಿಂದ ಮೋದಿ ಬರಬೇಕು. ಮೋದಿ ಪ್ರಧಾನಿ ಆದರೆ BJP ಮೈತ್ರಿ ಅಭ್ಯರ್ಥಿ ಯಾರೇ ಆಗಲಿ ಅವ್ರನ್ನ ಬೆಂಬಲಿಸಬೇಕು. ಯಾರಿಗೆ ಟಿಕೆಟ್ ಕೊಡಲಿ, ಸುಧಾಕರ್, ವಿಶ್ವನಾಥ್, ಇನ್ನೊಬ್ಬರು ಮತ್ತೊಬ್ಬರು ಯಾರೇ ಕೊಡಲಿ, ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಬೇಕು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೋದಿ ಪ್ರಧಾನಿ ಆಗಬೇಕು. ಮೋದಿ ಪ್ರಧಾನಿ ಆಗೋದ್ರಿಂದ ಎಲ್ಲ ಜನಕ್ಕೂ ಅನುಕೂಲ ಆಗ್ತದೆ, ಉತ್ತಮ ರೈತರು ಎಲ್ರಿಗೂ ಅನುಕೂಲ ಆಗ್ತದೆ. ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಗ್ಯಾರಂಟಿಗಳಿಂದ ದಿವಾಳಿ ಆಗಿದೆ. ಗಂಡು ಮಕ್ಕಳಿಗೆ ಏನು ಸೌಲಭ್ಯ ಇಲ್ಲ. ಎಲ್ಲ ಹೆಂಗಸರು ಫ್ರೀ, ಬಸ್ಸಾಗ ಹತ್ತು ಬೆಂಗಳೂರಾಗು ಮಂಗಳೂರಾಗು. ಜನಗಳಿಗೆ ಏನೈತೆ? ಗಂಡಸ್ರು ಏನಕ್ಕೆ ಹಾಕ್ಬೇಕು ಓಟು? ಕಾಂಗ್ರೆಸ್ಗೆ ಗಂಡಸರಿಗೆ ಏನು ಅವ್ರಿಗೇನೂ ಇಲ್ಲ. ತಿನ್ನೋ ಸಾಯಿ ದುಡಿದ್ರು ಪಾಪ ರೈತರಿಗಂತೂ ಅನಾನುಕೂಲ ಆಗೋಗ್ಬಿಟ್ಟೈತೆ. ಬರಗಾಲ ಬಂದೈತೆ, 10 ರೂಪಾಯಿ ಕಾಂಗ್ರೆಸ್ ಗೌರ್ಮೆಂಟ್ನಿಂದ ಕೊಟ್ಟೇ ಇಲ್ಲ ಇದುವರೆಗೂ. ಹೇಳಿದ್ರೆ ಮೋದಿ ಡೆಲ್ಲಿ ಅಂತಾರೆ. ಅಧಿಕಾರ ಇದೆ ಕರ್ನಾಟಕದಾಗ, ಬೇಕಾಗಿರೋದು ಡೆಲ್ಲಿನಾಗ ದುಡ್ಡು, ಡೆಲ್ಲಿಯಿಂದ ತಂದು ಕೊಡಬೇಕು ಅಂತ. ನೀವು ಅಧಿಕಾರದಲ್ಲಿರೋರು ನೀವು ಕೊಡಬೇಕಾ, ಡೆಲ್ಲಿ ಮೋದಿ ಕೊಡಬೇಕು? ಮೋದಿ ಹತ್ರ ಬೇಕಾದ್ರೆ ನೀವು ಇಸ್ಕೊಳ್ರಿ. ಬರಗಾಲ ಬಂದಾಗ ರೈತರಿಗೆ ನೀವು ಕೊಡಬೇಕು, ಅಕೌಂಟ್ಗೆ ಹಾಕ್ಬೇಕು. ನೀವು ರೈತರಿಗೆ ಏನೇನು ಹಾಕಿದ್ದೀರಾ? ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರ ಅಷ್ಟೇ, ಏನೂ ಮಾಡ್ತಾಯಿಲ್ಲ. ಗ್ಯಾರಂಟಿಗಳು ಕೆಲವು ದಿನ ಕೆಲವ್ರಿಗೋಸ್ಕರ ಅಷ್ಟೇ, ಎಲ್ರಿಗೂ ಇಲ್ಲ. ಅದು ಗಂಡಸ್ರಿಗಂತೂ ಇಲ್ಲೇ ಇಲ್ಲ. ಮನೆಯಾಗ ಸಾಯ್ತಾವ್ರು ಕಿತ್ತಾಡಿ. ಏನ್ರು ಬೆಳಗ್ಗೆ ಓಟೋದ್ರೆ ರಾತ್ರಿ 8 ಗಂಟೆಗೆ ಬರ್ತಾಳೆ. ಎಲ್ಲೋದಾಳೆ ಎಲ್ಲಿಲ್ಲ. ಆ ಬಸ್ಸು ಫ್ರೀ, ಈ ಬಸ್ಸು ಫ್ರೀ. ಪಾಪ ಜನಗಳಿಗೆ ಊಟ ಇಲ್ಲದ್ರೆ ಒದ್ದಾಡ್ತಾವ್ರೆ. ಹೋಟ್ಲಾಗ ತಂದು ತಿನ್ನಬೇಕು, ಕೆಲ್ಸಕ್ಕೆ ಹೋಗಬೇಕು, ಹೋಟ್ಲಾಗ ತಿನ್ನಬೇಕು. ಹಾಂ, ಈ ಗಂಡಸ್ರಿಗೆ ಏನು ಕೊಟ್ಟವ್ರು ಕಾಂಗ್ರೆಸ್ಸಿಂದ? ಗಂಡಸ್ರಿಗೆ ಏನೂ ಫ್ರೀ ಇಲ್ಲ. ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕಬೇಕು. ಗಂಡಸರು ಏನಕ್ಕೆ ಹಾಕಬೇಕು? ನಮ್ಗೇನೋ ಫ್ರೀ ಮಾಡ್ಯಾರ ಬಸ್ಸು, ನಾವು ಓಟ್ ಹಾಕಿಲ್ಲ. ಕಾಂಗ್ರೆಸ್ಸಿಂದ ಎಲ್ಲ ಮೋಸನೇ. ಕಾಂಗ್ರೆಸ್ಗೆ ಯಾರು ಓಟ್ ಹಾಕಬಾರ್ದು, ಮತ ಕೊಡಬಾರ್ದು ಈ ಸಾರಿ. ಯಾಕಂದರೆ ಗಂಡಸ್ರಿಗೋಸ್ಕರ ಏನೂ ಮಾಡಿಲ್ಲ ಕಾಂಗ್ರೆಸ್ಸು. ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಡೈತೆ, ಹೆಂಗಸ್ರು ಕೊಡೋದು. ನಮಗೆ ಏನೂ ಕೊಟ್ಟಿಲ್ಲ. ಒಬ್ಬ ರೈತನಿಗೂ ಇಲ್ಲ, ಒಬ್ಬ ಕೂಲಿ ಕಾರ್ಮಿಕನಿಗೂ ಇಲ್ಲ, ಕಷ್ಟ ಬೀಳೋ ಪ್ರತಿಯೊಬ್ಬನಿಗೂ ಯಾವ ಗಂಡಸಿಗೂ ಏನೂ ಇಲ್ಲ. ಹೆಂಗಸ್ರಕ ಬಸ್ ಫ್ರೀ, 2000 ಫ್ರೀ. ಹೆಣ್ಣು ಮಕ್ಳಿಗೆ ಫ್ರೀ, ಗಂಡು ಮಕ್ಳಿಗಿಲ್ಲ. ಗಂಡ್ಸು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ, ಗಂಡ್ಸು ಓಟ್ ಹಾಕ್ತಾನಿಲ್ಲ ಕಾಂಗ್ರೆಸ್ಗೆ. ಎಲ್ಲರೂ ಯೋಚನೆ ಮಾಡಬೇಕು. ಗಂಡಸರು ಇಡೀ ಕರ್ನಾಟಕದಾಗಿರೋ ಗಂಡಸರೆಲ್ಲರೂ ಕಾಂಗ್ರೆಸ್ನ ಧಿಕ್ಕರಿಸ್ಬೇಕು ಈ ಸಾರಿ.
ಬುದ್ಧಿ ಬರಬೇಕಂದ್ರೆ ಕಾಂಗ್ರೆಸ್ನ ಧಿಕ್ಕರಿಸಿ BJPಯನ್ನು ಬಲಪಡಿಸಬೇಕು. ಮೋದಿ ಪ್ರಧಾನಿ ಆಗಬೇಕು. ಸರ್, ನೀವು ಹೇಳಿದ್ರಿ ಇವಾಗ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಅಥವಾ ಯಾವುದೇ ಇಲ್ಲಿ ಕ್ಯಾಂಡಿಡೇಟ್ ನಿಂತರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನೀವು ಹೇಳಿದ್ರಿ, ಕಾಂಗ್ರೆಸ್ನ ಧಿಕ್ಕರಿಸಿ ಅಂತಲೂ ಹೇಳಿದ್ರಿ. ಆದರೆ ನೀವು ಡಾಕ್ಟರ್ ಕೆ ಸುಧಾಕರ್ ಅವರು, ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ವಿಧಾನಸಭೆ ಎಲೆಕ್ಷನ್ಸಲ್ಲಿ ನಿಂತಾಗ ಅವ್ರನ್ನ MLA ಆಗಿ ಯಾಕೆ ಆಪ್ಟ್ ಮಾಡ್ಕೊಂಬರಲಿಲ್ಲ, ಅಥವಾ ಅವರ ಸೋಲಿಗೆ ಕಾರಣ ಏನಾಗಿರ್ಬೋದು? ಅದು ಡಾಕ್ಟರ್ ಕೆ ಸುಧಾಕರ್ ಅವರ ಕಡೆಯಿಂದ ಆಗಿತ್ತಪ್ಪ ಅಥವಾ ನಮ್ಮ ಮಹಾಜನತೆಯಿಂದ ಆಗಿತ್ತಪ್ಪ? ಯಾವ ರೀತಿಯಾಗಿ ಅದನ್ನು ಲೆಕ್ಕಾಚಾರ ಮಾಡ್ತೀರಾ? ಯಾಕೆಂದರೆ ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿಯ ಕಡೆಗೆ ನಮ್ಮ ಚಿಕ್ಕಬಳ್ಳಾಪುರವನ್ನು ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಆದರೆ ಅದೇ MLA ಎಲೆಕ್ಷನ್ಸಲ್ಲಿ, ಅದೇ ವಿಧಾನಸಭೆ ಎಲೆಕ್ಷನ್ಸಲ್ಲಿ ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲನ್ನು ಅನುಭವಿಸಬೇಕಾಯಿತು? ಈ ವಿಧಾನಸಭೆ ಚುನಾವಣೆಯಲ್ಲಿ ಏನಾಯ್ತು ಅಂದರೆ, ಈ ಹೊಸದಾಗಿ ಬಂದಾಗ ಭಾಷಣ ನೋಡಿದ್ರೆ ಅದು ಮಾಡ್ತೀನಿ ನಿಮ್ಗೆ ಯಾಕೆ ಅಂದು ಆವತ್ತು ಕೇಳಿದ ಭಾಷಣ ಇದುವರೆಗೂ ನೋಡೇ ಇಲ್ಲ. MLA ನಾನು ದಿನಾ ಚಿಕ್ಕಬಳ್ಳಾಪುರ ಬರ್ತೀನಿ, ಇದುವರೆಗೂ MLA ನೋಡೇ ಇಲ್ಲ. ಸುಧಾಕರ್ ಆದರೆ ಪ್ರತಿಯೊಂದು ಕೆಲಸನೂ ಬಂದು ಮಾಡ್ತಾನೆ, ಕೆಲಸ ಬಂದು ಮಾಡ್ತಾನೆ. ನಮಗೆ ವ್ಯಕ್ತಿಗತವಾಗಿ ಏನಿಲ್ಲ, ಯಾರಿಗಾದರೂ ಟಿಕೆಟ್ ಕೊಡಲಿ, ಯಾರೇ ಆಗಲಿ, ದೇಶಕ್ಕೆ ಮೋದಿ ಮುಖ ನೋಡಿ BJP ಕೋಟ್ ಹಾಕಬೇಕು. ಯಾರೇ ಅಭ್ಯರ್ಥಿ ಆಗಲಿ, ಸುಧಾಕರ್ ಆಗಲಿ, ಇನ್ನೊಬ್ಬರಾಗಲಿ ಯಾರಾಗಲಿ, ಮೋದಿಗೋಸ್ಕರ ಮೋದಿ ಮುಖ ನೋಡಿ BJP ಕೋಟ್ ಮಾಡಬೇಕು. ನಮಸ್ಕಾರ. ನೀವೇನು ಹೋಟ್ಲ್ ಇಟ್ಕೊಂಡಿದ್ದೀರಾ ಇಲ್ಲಿ? ಕಾಂಡಿಮೆಂಟ್ಸಾ? ಓಕೆ, ನಿಮ್ಮ ಹೆಸರು? ಮಂಜುಳಾ. ಅಕ್ಕ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರು ನಮ್ಮ ಕ್ಯಾಂಡಿಡೇಟ್ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಂತ ಅನೌನ್ಸ್ ಆಗೋದಿದೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ ಏನು? ಯಾರು ಇಲ್ಲಿ ಕ್ಯಾಂಡಿಡೇಟ್ ಆಗಬೇಕು, ಯಾರಾದರೆ ನಮ್ಮ MP ಆಗಿ ಯಾರು ಅವ್ರು ಸೆಲೆಕ್ಟ್ ಆದರೆ ಇಲ್ಲಿ ಉದ್ಧಾರ ಆಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಯಾರಾಗ್ತಾರೋ ಮುಖ್ಯ ಅಲ್ಲ, ಆಲ್ರೆಡಿ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಕೆ ಸುಧಾಕರನವರು. ಅವ್ರಿಗೆ MP ಸೀಟ್ ಸಿಗಬೇಕು ಅನ್ನೋ ಆಸೆ ಅಷ್ಟೇ. ಓಕೆ, ಇವಾಗ ನೀವು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಇಲ್ಲಿ MP ಸೀಟ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಇಲ್ಲೊಂದು ಕನ್ಫ್ಯೂಷನ್ ಇದೆ ಇವಾಗ. ಏನು ನಮ್ಮ ಅಲೋಕ್ ವಿಶ್ವನಾಥ್ ಅವರ ಮಗ ಅವರು ಕೂಡ ಇಲ್ಲಿ ಟಿಕೆಟ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಈ ಕನ್ಫ್ಯೂಷನ್ ಇದೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ BJPಯಲ್ಲಿ ಫಸ್ಟ್ ಆಫ್ ಆಲ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆಂದರೆ ಇವಾಗ ಅಲೋಕ್ ವಿಶ್ವನಾಥ್ ಅವರು ಟಿಕೆಟ್ ಕೇಳ್ತಿದ್ದಾರೆ, ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೇಳ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಒಂದು ಅಭಿವೃದ್ಧಿಯ ಪಥವನ್ನು ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಾಜನತೆ ಹಿಡಿಬೋದು ಅಂತ? ಸರ್, ಯಾರಾಗ್ತಾರೋ ಅನ್ನೋದು ಮುಖ್ಯ ಅಲ್ಲ, ನಮ್ಗೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ. ಇವಾಗ ಈ ಅಭಿವೃದ್ಧಿ ಮಾಡಿದವರು ಇನ್ನು ಮುಂದಕ್ಕೆ ಇನ್ನೆಷ್ಟು ಅಭಿವೃದ್ಧಿ ಮಾಡಲ್ಲ. ಈಗ ಹೊಸ್ದಾಗಿ ಬಂದವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಇವಾಗ ಮಾಡಿರೋರನ್ನ ನಾವು ಮುಂದೆ ತೊಗೊಂಡು ಬರಬೇಕೇ ಹೊರತು ಈ ಹೊಸಬ್ರನ್ನ ಚಾನ್ಸ್ ಕೊಟ್ಟರೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಇಲ್ಲ. ನನ್ನ ಅಭಿಪ್ರಾಯ ಇರೋದು ನಮ್ಮ ಡಾಕ್ಟರ್ ಕೆ ಸುಧಾಕರನಿಗೆ ಸೀಟ್ ಸಿಗಬೇಕಷ್ಟೆ. ಹಾಗೆ ಇದೇ ರೀತಿಯ ಕನ್ಫ್ಯೂಷನ್ ಇಲ್ಲಿ ಈ ಕಡೆ ಕಾಂಗ್ರೆಸ್ಸಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಲ್ಲೂ ಇದೆ. ಇಲ್ಲಿ ವೀರಪ್ಪ ಮೊಯ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ರಕ್ಷಾ ರಾಮಯ್ಯ ಅವ್ರಿಗೆ ಟಿಕೆಟ್ ಕೊಡಬೇಕಾ? ಪಕ್ಷ ಆಮೇಲೆ ಕಾಂಪೀಟ್ ಮಾಡೋದು ಅದು ಬೇರೆ ರೀತಿ. ಆದರೆ ಬೇಸಿಕ್ಕಾಗಿ ಇವಾಗ ಕಾಂಗ್ರೆಸ್ಸಲ್ಲೇ ಇಷ್ಟು ಕನ್ಫ್ಯೂಷನ್ಸ್ ಇದೆ. ಏನು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು, ಈ ಕಡೆ ವೀರಪ್ಪ ಮೊಯ್ಲಿ ಅವರು ಕೊಡಬೇಕಾ ಅಥವಾ ರಕ್ಷಾ ರಾಮಯ್ಯ ಅವರು ಕೊಡಬೇಕಾ ಅನ್ನೋದು. ಸೊ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಕಡೆಯಿಂದ ಅಂತ ಹೇಳಿದ್ರೆ? ಸರ್, ನನ್ನ ಪಕ್ಷದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅದು ಜನಗಳ ಕೈಲಿದೆ. ಸರಿನಾ? ಓಟು ಜನ ಕೈಲಿದೆ. ಅದು ನಾವು ಅವ್ರನ್ನ ಬೆಟ್ಟಿ ಹಿಡಿದು ನಾವು ಹಾಕೋಕ್ಕಾಗಲ್ಲ. ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಚಾನ್ಸ್ ಸಿಗಲಿ ಅಷ್ಟೇ. ಪಕ್ಷ ಯಾವುದೇ ಆಗಿರಲಿ, ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರ ದೇವರು ಅವ್ರಿಗೆ ಕೊಡಲಿ ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಭೈರಪ್ಪ ಅಂತ. ಯಾರು ಗೆಲ್ಲಬೇಕು ನಿಮಗೆ? ನೀವು ಯಾರಿಗೆ ವೋಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾವು BJPಗೆ ವೋಟ್ ಆಗಬೇಕು ಅಂತಾನೆ. ಯಾರನ್ನ ಕ್ಯಾಂಡಿಡೇಟ್ ಆಗಲಿ ನಾವು ಮೋದಿಗೆ ನಾವು ವೋಟ್ ಹಾಕ್ತೀವಿ. ನನಗೆ ಒಳ್ಳೆಯ ಉಪಕಾರ ಮಾಡಿದ್ದೀವಿ. ಅವರು ಇದಾಕಿದ್ದಾರೆ 2 ಇದೆ ಸಿಲಿಂಡರು ಆಮೇಟ ಕಟ್ಸಾರೆ ಇದೆ అభివృద్ధి చేస్తున్నారు. దాంట్లో ఎవడో వాళ్ళకి ఏమేమో చేసి ఉన్నారు. వాళ్ళకి నేను మోదీకే ఓటు ಹಾಕಬೇಕು, ಮೋದಿನೇ ಗೆಲ್ಲಬೇಕು, ಮೋದಿ ಸರ್ಕಾರ ಬರಬೇಕು. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಲೋಕೇಶ್ ಅಂತ. ಓಕೆ, ನೋಡ್ತಾ ಇದ್ದೀರಾ ಚುನಾವಣೆ ಕಾವು ಎಲ್ಲ ಕಡೆ ಏರ್ತಾ ಇದೆ. ಎಸ್ ಸರ್. ಕ್ಯಾಂಡಿಡೇಟ್ಸ್ ಜಟಾಪಟಿ ನಡೀತಾ ಇದೆ, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಟಿಕೆಟ್ ಕೊಡಬೇಕು? ಹಾಗೆ ಇದು ನೀವು ಮಾಡ್ತಿರೋದು ಮೊದಲನೇ ಓಟ ಅಥವಾ ಎರಡನೇದಾ? ಇಲ್ಲ ಸರ್, ನನಗೀಗ 24 ಏಜ್ ನಂದು. ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋ ಪ್ರಕಾರ ಡಾಕ್ಟರ್ ಕೆ ಸುಧಾಕರ್ ಅವರು ಇಸ್ ದ ಬೆಸ್ಟು. ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಏನೂ ಇರಲಿಲ್ಲ. ಮೆಡಿಕಲ್ ಕಾಲೇಜ್ ತಂದರು, ಈಶಾ ಫೌಂಡೇಶನ್ ತಂದರು. ಲೈಕ್ ಫೆಸ್ಟಿವಲ್ಸ್ ಆಗಲಿ, ಏನೇ ಆಗಲಿ, ಸಂಕ್ರಾಂತಿ ಆಗಲಿ, ಮಕ್ಕಳಿಗೆ ಪುಸ್ತಕ ಆಗಲಿ, ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಜನತೆ ಒಳ್ಳೇದು ಮಾಡಿದ್ದಾರೆ. ಆದ್ದರಿಂದ
ಐ ವೋಟ್ ಫಾರ್ ಡಾಕ್ಟರ್ ಕೆ ಸುಧಾಕರ್ ಸರ್. ಓಕೆ, ಜವಾಬ್ದಾರಿಯುತವಾಗಿ ನಿಮ್ಮ ಓಟನ್ನು ಈ ಸರಿ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನೀವು ಹಾಕ್ತೀರಾ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಂಗಿದ್ರೆ ನಿಮಗೆ ಕನ್ಫರ್ಮೇಷನ್ ಇದೆಯಾ ಈ ಸರಿ ಟಿಕೆಟ್ ಅವ್ರಿಗೆ ಕೊಡ್ತಾರೆ, ನಾವೆಲ್ಲ ಗೆಲ್ಲಿಸ್ತೀವಿ ಅಂತ? 100% ನಿಜ ಹೇಳ್ತಿದ್ದೀನಿ. ಈ ಸಲ ಗೆಲ್ಲೋದು ಮಾತ್ರ ಡಾಕ್ಟರ್ ಕೆ ಸುಧಾಕರ್ ಅವರು. ಅವ್ರಿಗೆ ಕನ್ಫರ್ಮೇಷನ್ ಟಿಕೆಟ್ ಕೊಡೋದು ಅವ್ರಿಗೆ 100% ಟ್ರೂ ಸರ್. ಓಕೆ, ಹಾಗಿದ್ರೆ ನಮ್ಮ ಸೆಂಟ್ರಲಲ್ಲಿ ಯಾರು PM ಆಗಬೇಕು ಅದ್ರ ಬಗ್ಗೆ? ಆಲ್ಮೋಸ್ಟ್ ಆಲ್ ಭಾರತದ ಪ್ರಧಾನಮಂತ್ರಿಯಂತಹ PM ಅಂದ್ರೆ ಆಲ್ಮೋಸ್ಟ್ ಆಲ್ ನರೇಂದ್ರ ಮೋದಿ ಈಸ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹಾಯ್, ಹಾಯ್, ನಿಮ್ಮ ಹೆಸರು? ಅನುಷಾ ಎಂ. ಈ ಬಾರಿ ವೋಟ್ ಮಾಡ್ತಾ ಇದ್ದೀರಾ ನೀವು? Yes. 18 ಅಥವಾ 19 ರನ್ನಿಂಗ್. 19? ಓಕೆ, ಅಂದರೆ ಲಾಸ್ಟ್ ಇಯರ್ MLA ಎಲೆಕ್ಷನ್ಸ್ ವೋಟ್ ಮಾಡಿದ್ದೀರಾ ನೀವು? ಇಲ್ಲ. ಹಂಗಿದ್ರೆ ಈ ಸರಿ ಬರೀ MP ಎಲೆಕ್ಷನ್ಗೆ ವೋಟ್ ಮಾಡ್ತಾ ಇದ್ದೀರಾ. ಸೊ ಯೂತ್ ಆಗಿದ್ದೀರಾ ನೀವು, ನಿಮ್ಮ ವೋಟ್ನ ರೈಟ್ ವ್ಯಕ್ತಿಗೆ ಕಾಸ್ಟ್ ಮಾಡಬೇಕು ಯಾವತ್ತೂ ಆಗಲಿ. ಸೊ ಈ ಬಾರಿ ಯಾರ್ಯಾರು ಅಂದರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು, ಹಾಗೆ ವಿಶ್ವನಾಥ್ ಅವರ ಮಗ ಅವರು ಕೂಡ ಇಲ್ಲಿ ಟಿಕೆಟ್ ಬೇಕು ಅಂತ ಕೇಳಿದ್ದಾರೆ. ಯಾರು ನಿಂತರೆ BJP ಪಕ್ಷದಿಂದ ಆಗಿರಲಿ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಯಾರು ಗೆದ್ದರೆ ನಮ್ಮ ಯೂತ್ಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ನಮಗೆ ಡಾಕ್ಟರ್ ಕೆ ಸುಧಾಕರ್ ಬಂದರೆ ಹೆಲ್ಪ್ ಆಗುತ್ತೆ ಅನಿಸ್ತಿದೆ. ಡಾಕ್ಟರ್ ಕೆ ಸುಧಾಕರ್ ಅವ್ರು ಬಂದರೆ ಹೆಲ್ಪ್ ಯಾವ ರೀತಿ? ಲೈಕ್ ಇವಾಗ ನೀವು ಯೂತ್, ಸೊ ಸುಧಾಕರ್ ಅವರು ಬಂದರೆ ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬಹುದು? ಅಂದರೆ ಅವರು ಎಜುಕೇಷನ್ಗೆ ಸ್ಕಾಲರ್ಶಿಪ್ಸು ಎಲ್ಲ ಇದು ಮಾಡ್ತಾರೆ. ಬಟ್ ಅವರೇ ಪರವಾಗಿಲ್ಲ ಅನಿಸ್ತಿದೆ. ಅವ್ರು ಬಂದರೆ ಎಜುಕೇಷನ್ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತಿದೆ. ಇವಾಗ ನೀವು ಯೂತ್ ಇದ್ದೀರಾ, ಸೊ ನಿಮ್ಮ ಫಸ್ಟ್ ವೋಟ್ನ ಹಾಕ್ತಾ ಇದ್ದೀರಾ. ನಿಮಗೆ ಯಾವ ರೀತಿ ಅನಿಸುತ್ತೆ? ಯಾಕೆಂದರೆ ಒಬ್ಬ ದೇಶಕ್ಕೆ ಒಬ್ಬ ಪ್ರಜೆನ ನೀವು ಇಲ್ಲಿಂದ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಾ ಏನು ಸಂಸದರಾಗಿ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ? ಯಾವ ರೀತಿ ಫೀಲ್ ಆಗುತ್ತೆ? ಯಾಕೆಂದರೆ ನೀವು ಹಾಕೋ ಒಂದು ವೋಟಿಂದ ಡೆಸಿಷನ್ ಆಗುತ್ತೆ, ಒಬ್ಬರು MP ಆಗಿ ನಮ್ಮ ಕ್ಷೇತ್ರಕ್ಕೆ ಆಯ್ಕೆ ಆಗ್ತಾರೆ. ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ನಿಮಗೆ? ಅದೇ ನಮ್ಮ ಒಂದು ವೋಟ್ ಪವರ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನಮ್ಮ ಒಂದು ವೋಟಿಂದ ಅವ್ರು ವಿನ್ ಆಗ್ಬೋದು. ಒಂದು ವೋಟ್ ಇಲ್ಲ ಅಂದರೂ ಅವರು ಸೋಲೋ ಇದಿರುತ್ತೆ. ಬಟ್ ಒಂದು ವೋಟ್ಗೆ ಎಷ್ಟು ಪವರ್ ಇರುತ್ತೆ ಅಂದರೆ, ನಮ್ಮ ವೋಟು ಆಗಬೇಕು ಅಂದರೆ ನಾವು ನಮ್ಮ ದೇಶನ ಯಾರು ಒಳ್ಳೆ ರೀತಿಯಲ್ಲಿ ನೋಡ್ಕೊತಾರೆ ಮತ್ತು ಅಭಿವೃದ್ಧಿ ಪಡಿಸ್ತಾರೆ ಅಂಥವ್ರಿಗೆ ಆಗಬೇಕು ಅನಿಸ್ತಿದೆ. ಈಗ ಮೊನ್ನೆ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಹುಟ್ಟಿದ್ರೆ ಏನಪ್ಪ ಮುಸ್ಲಿಮಲ್ಲೇ ಹುಟ್ಟಬೇಕು ಅಂತಾರಲ್ಲ, ನೀನು ಏನು ಸರ್ ಏನಪ್ಪ ಹಿಂದುತ್ವ ಅಲ್ವಾ, ನೀನು ಒಂದೊಂದು ಹಿಂದುತ್ವ ಜನ ಅಲ್ವಾ ನೀನು, ಏನು ಸರ್ ಮುಸ್ಲಿಮಾಗಿ ಹುಟ್ಟಬೇಕಂತೀಯಲ್ಲ, ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಸುಧಾಕರ್ನ ಸೋಲ್ಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಅವ್ರು ಸುಧಾಕರ್ ಚಿಕ್ಕಬಳ್ಳಾಪುರಿಗೆ ಎಷ್ಟು ಮಾಡಿಲ್ಲ ಅಂತ? ಮೆಡಿಕಲ್ ಕಾಲೇಜ್ ತಂದಿಲ್ವಾ? ಒಂದು ಗೌರ್ಮೆಂಟ್ ಸಿವಿಲ್ ಬಸ್ ಸ್ಟ್ಯಾಂಡ್ ಕಟ್ಸಿಲ್ವಾ? ಜನಗಳಿಗೆ ಏನು ಮಾಡಿದ್ದೀರಾ ನೀವೇನು ಸರ್? ಈಗ ಇಷ್ಟು ದಿನದಿಂದ ನೀವೇನು ಸರ್ ಕಾಂಗ್ರೆಸ್ನವರು ಇಷ್ಟು ದಿನದಿಂದ ಬಂದಿದ್ರಲ್ಲ, ಪ್ರದೀಪ್ ಈಶ್ವರ್ ಅವರೇ ನೀವೇ ಆಗಲಿ, ಏನು ಮಾಡಿದಿರಾ? ಈಗ ಏನು ಸರ್ ಹಳ್ಳಿಗಳಿಗೆ ಹೋಗ್ತಾ ಇದ್ದೀರಾ, ಸುಮ್ಮನೆ ಮಾತುಕತೆ ಮಾಡ್ತಾ ಇದ್ದೀರಾ ಅಷ್ಟೇ ಹೊರತು ನೀವೇನು ಮಾಡಿಕೊಟ್ಟಿಲ್ಲ. ಏನು ಸರ್ ನೀವು ಸುಮ್ಮನೆ ಬರ್ತಾ ಇದ್ದೀರಾ, ಗಡ್ಡ ಮೀಸೆ ಬಿಟ್ಕೊಂಡು ನನ್ನಂಗೆ ಬರ್ತಾ ಇದ್ದೀರಾ ಓದ್ತಾ ಇದ್ದೀರಾ ಅಷ್ಟೇ ಹೊರತು ಜನಗಳಿಗೇನು 10 ರೂಪಾಯಿ ಕೆಲಸ ಮಾಡಿಲ್ಲ. ಈಗ ಬನ್ನಿ ಸರ್, ನಾನು ಏನು ಸರ್ ಮುಳ್ಳುಕುಂಟೆಲ್ಲೇ ಇರ್ತೀನಿ. ಮುಳ್ಳುಕುಂಟೆ ನಮ್ಮ ಏನು ಸರ್ ಕೃಷ್ಣಮೂರ್ತಿ ಸರ್ ಇದ್ದಾರೆ, ಮುಳ್ಳುಕುಂಟೆ ಕೃಷ್ಣಮೂರ್ತಿ ಸರ್ ಎಷ್ಟು ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ ನಮಗೆ. ನೀವು ಏನು ಮಾಡಿದ್ರು? ಇಲ್ಲ ಏನು ಸರ್ ದಿಬ್ಬರ್ಗೆ ಬಂದಿದ್ರಾ, ನಮ್ಮ ಅಂಗರೇಕನಹಳ್ಳಿ ಏನು ಸರ್ ಗ್ರಾಮ ಪಂಚಾಯತಿಗೆ ಬಂದಿದ್ರಾ, ನಮ್ಮನ್ನೇನಾದರೂ ಮಾತಾಡ್ಸಿದ್ರಾ? ಇಲ್ಲ ಒಂದು 10 ರೂಪಾಯಿ ಕೆಲಸ ಮಾಡಿಕೊಟ್ಟಿದ್ರೆ ಹೇಳಿ ನಾನು ಬರ್ತೀನಿ. ಇಂಥ ಒಳ್ಳೆ ನಾಯಕರನ್ನ ನೀವು ಏನು ಸರ್ ಅವ್ರ ಮೇಲೆ ಸಾಧಿಸ್ತಾ ಇದ್ರೆ, ಅವ್ರ ಹತ್ರ ನೀವು ಇದ್ದಿದ್ದು ಶಿಷ್ಯನಾಗಿ, ಅದು ಬಿಟ್ಬಿಟ್ಟು ನೀವು ಅವ್ರ ಹತ್ರನೇ ಸರ್ ಸಾಲ್ಸಕ್ಕೆ ಹೋಗ್ತಾ ಇದ್ರ. ಸುಧಾಕರ್ ಸರ್ ಹತ್ರ ಏನು ಅಭಿವೃದ್ಧಿ ಮಾಡಿದ್ರ? ನೀನು ಹೇಳ್ತೀಯ ಸಿದ್ದರಾಮಯ್ಯ ಸರ್ ನಾನು ಮುಂದೆ ಹುಟ್ಟಿದ್ರೆ ಮುಸ್ಲಿಮ್ನಾಗ ಹುಟ್ಟಬೇಕು ಅಂತ. ಹಿಂದೂ ಅಲ್ವಾ ನೀನು? ರಾಮ ಮಂದಿರ ನಿಂಗೆ ಬೇಕಿಲ್ವಾ? ಹಿಂದುತ್ವ ಅಲ್ವಾ ನೀನು? ಹಿಂದೂಗಳು ಹಾಕಿರೋ ಓಟ್ನಿಂದನೇ ನೀನೇನು ಸರ್ ಗೆತ್ತಿರೋದು, ನೀನೇನು ದೊಡ್ಡ ಇದೇನಲ್ಲ. ಎಲ್ಲ ನಾವೆಲ್ಲ ಒಂದೇ, ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ಅಂತ ಹೋಗ್ಬೇಕು. ಅದು ಬಿಟ್ಬಿಟ್ಟು ನಾನು ಏನು ಸರ್ ಮುಸ್ಲಿಮಲ್ಲೇ ಹುಟ್ಟಬೇಕಂದ್ರೆ ಸುಧಾಕರ್ನ ಸೋಲ್ಸೋಕೆ ನಿಮ್ಮಿಂದ ಆಗಲ್ಲ. MP ಅಲ್ಲಿ ಸೀಟ್ ಸಿಗ್ತದೆ, ಪಕ್ಕ ಗೆದ್ದೇ ಗೆಲ್ತಾರೆ ಅವ್ರು. ನೀವೇನು ನಂಬಿಕೆನೇ ಇಟ್ಕೊಂಬೇಡ, ಸೀಟ್ ಕೊಟ್ಟು ನೋಡಿರಿ, ಅವ್ರು ಗೆದ್ದೇ ಗೆಲ್ತಾರೆ. ಸುಧಾಕರ್ ಮೇಲೆ ಅಂಥ ಅಭಿಪ್ರಾಯ ಏನು ಇಲ್ವೇ ಇಲ್ವಾ? ಅಂತ ವ್ಯಕ್ತಿ ನಾವು ಸಿಕ್ಕಲ್ಲ. ಇವಾಗ ನೀವು ಹೇಳಿದ್ರಿ ಸುಧಾಕರ್ ಅವ್ರಿಗೆ ಇಲ್ಲಿ ಸೀಟ್ ಕೊಡಬೇಕು, ಅವ್ರನ್ನೇ ಗೆಲ್ಸ್ಕೊಂಡು ಬರ್ತೀವಿ ನಾವು ಅಂತ ಹೇಳಿದ್ರಿ, ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದ್ರಿ. ಅಕಸ್ಮಾತ್ ಇಲ್ಲೇನಾದರೂ ಟಿಕೆಟ್ ಕೈ ತಪ್ಪಿ ಅಲೋಕ್ ವಿಶ್ವನಾಥ್ ಅವ್ರ ಕಡೆಗೆ ವಾಲಿದ್ರೆ, ಅಥವಾ ಬೇರೆ ಯಾವುದೋ ಕ್ಯಾಂಡಿಡೇಟ್ಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ MP ಎಲೆಕ್ಷನ್ಸ್ಗೆ MP ಆಗಿ ಅವ್ರನ್ನ ಆಪ್ಟ್ ಮಾಡಿದ್ರೆ, ಅದು ಇಲ್ಲಿ ಕಾಂಗ್ರೆಸ್ ಏನಾದರೂ ಪರಾಭವ, ಲೈಕ್ ಇಲ್ಲಿ ಏನಾದರೂ ಕಾಂಗ್ರೆಸ್ ವಿನ್ ಆದರೆ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅಲ್ಲದೆ ಅದರ ಪರಿಣಾಮಗಳು ಹೇಗಿರುತ್ತೆ ಚಿಕ್ಕಬಳ್ಳಾಪುರದ ಮೇಲೆ? ಪರಿಣಾಮಗಳನ್ನು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಾಹೇಬ್ರಿಗೆ ಏನು ಸರ್ MP ಸೀಟ್ ಕೊಟ್ಟರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಅದ್ರ ಪರಿಣಾಮ ಯಾರಾದ್ರೂ ಏನು ಸರ್ ಬೇರೆ ಕೊಟ್ಟು ಏನು ಸರ್ ಗೆದ್ರು ಅದು 100% ಗೆಲ್ಲೋದಕ್ಕಾಗಲ್ಲ. ಸುಧಾಕರ್ ಸಾಹೇಬ್ ಕೊಟ್ಟರೆ ಸುಧಾಕರ್ ಸಾಹೇಬ್ರೆ ಬರ್ತಾರೆ, ಅದ್ರ ಮೇಲೆ ನಾವೇನು ಮಾಡೋದಕ್ಕಾಗಲ್ಲ. ಸುಧಾಕರ್ ಸಾಹೇಬ್ರು ಕೊಟ್ಟರೆ ಸುಧಾಕರ್ ಸಾಹೇಬ್ರೆ ಬರ್ತಾರೆ ಅನ್ನೋ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮುನ್ರಾಜು ಅಂತ, ನಲ್ಲಪ್ಪನಹಳ್ಳಿ ಇಲ್ಲಿ ಪಕ್ಕದಲ್ಲಿ, ಮಂಡಿಕಲ್ ಪಕ್ಕದಲ್ಲಿ. ನಮ್ಮ ಪ್ರದೇಶದ MLA ಮಕ್ಕಳಿಗೆ ಆಮೇಲೆ ಆಂಬುಲೆನ್ಸು ಇವೆಲ್ಲ ಬಿಟ್ಟು ನಮಗೆ ಸೌಕರ್ಯ ಆಗ್ತಾಯಿದೆ ಪಾಪ. ಏನೋ ಸಿದ್ದರಾಮಯ್ಯ ತಪ್ಪು ಮಾಡಿರ್ಬೋದು, ಅಕ್ಕಿದು ಅದ್ಯಾವುದೋ ಇದು ಅದು ಅದಷ್ಟು ಅಷ್ಟೇ ಹೊರತು
ನಮ್ಮ MLA ಯಾವುದೂ ತಪ್ಪಿಲ್ಲ. ಇವಾಗ MP ಗೂ ರಕ್ಷಾರಾಮಯ್ಯ ಅಂತ ಸ್ವಲ್ಪ ಯೂತ್ ಇದ್ದಾರೆ. ಆ ಯೂತ್ ಬಂದರೆ ನಮಗೆ ಒಳ್ಳೆಯದು ಅಂತ ನಾವು ಬಯಸ್ತಾ ಇದ್ದೀವಿ. ಸ್ವಲ್ಪ ಇವಾಗ ನೀವು ಹೇಳಿದ್ರಿ ಯೂತ್ ಬರಬೇಕು ಅಂತ. ಸೊ ಇವಾಗ ಆಲ್ರೆಡಿ ನಮ್ಮ ಮಹಾಜನತೆ MLA ಆಗಿ ಪ್ರದೀಪ್ ಈಶ್ವರ್ ಅವರನ್ನು ಆಯ್ಕೆ ಮಾಡಿಕೊಂಡಿದೆ. ಯುವಕರು ನಮಗೆ MLA ಆಗಬೇಕು, MP ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇವಾಗ ಯುವಕ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ MP ಆದರೆ ಯಾವ ರೀತಿಯ ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಅವರು ಯುವಕ ಎಲ್ಲ ಗೊತ್ತಿರುತ್ತೆ, ಯಾಕಂದರೆ ಕಷ್ಟ ಬರುತ್ತೆ, ಹೆಂಗೆ ಮುಂದೆ ಹೋಗಬೇಕು ಅಂತ ಯುವಕರಿಗೂ ಗೊತ್ತಿರುತ್ತೆ. ಈ ವಯಸ್ಸಾಗಿರೋರಿಗೆ ಮೊದಲು ರೂಟಲ್ಲೇ ಹೋಗ್ತಾರೆ. ಇವಾಗ ಅವರು ಯಾರು ಮೈಲಿ ಇದ್ದಾರೆ, ಅವ್ರಿಗೆ ಏನು ಮಾಡಿದ್ದಾರೆ ಅವರು? ಆ ಮಂಗಳೂರು ಕಡೆ ಹೋದರೆ ಅವನ್ನ ಹೋಟ್ಲಲ್ಲಿ ಓದಿ ಊಟ ಮಾಡ್ತಾಯಿದ್ರೆ ಅವನ ಹೆಸರು ಹೇಳಿದ್ರೆ ಆಚೆ ಕಳಿಸ್ತಾರೆ. ನಾನು ಕಂಡಂಗೆ ಅದೇ ರಕ್ಷಾರಾಮಯ್ಯ ಪಾಪ ಏನೋ ಹಾಸ್ಪಿಟ್ಲು ಈ ಬಡವ್ರಿಗೆ ಹೋದರೆ ಪಾಪ ಸ್ವಲ್ಪ ಏನು ಸಹಾಯ ಮಾಡ್ತಾರೆ. ಅದು ಅಲ್ದಿರ ಇವಾಗ ಹೋಗಿ ಬೇಡ್ಕೊಂಡ್ರೆ 1 ಲಕ್ಷ ರೂಪಾಯಿ ಆದರೆ ಒಂದು 50,000 ಮಾಡಿಕೊಡಿಸ್ತಾರೆ ಅಂತ ಅವ್ರು ಕೊಟ್ಟರೆ ನಮಗೂ ಒಳ್ಳೆಯದಲ್ವ. ನಮಸ್ಕಾರ. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ಸಲೀಮ್ ಅಂತ. ಸಲೀಮ್ ಅಂತ. ಈ ಬಾರಿಯ MP ಎಲೆಕ್ಷನ್ಸ್ ಕಾವು ಎಲ್ಲ ಕಡೆ ಏರ್ತಾ ಇದೆ. ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು, ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಇದೆ ಅಂತ ಹೇಳ್ಬೋದಾ? ರಕ್ಷಾರಾಮಯ್ಯ ಅವರು. ಇವಾಗ ಮೊಯ್ಲಿ ಅವರು ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಮೊಯ್ಲಿ ಅವರು ಕೊಡಬೇಕಾ ಅಥವಾ ರಕ್ಷಾರಾಮಯ್ಯ ಅವರು ಕೊಡಬೇಕು ಅಂತ, ಇಬ್ಬರಲ್ಲಿ ಯಾರು ಕೊಡಬೇಕು ಅಥವಾ ಕೊಟ್ಟರೆ ಏನು ಅಭಿವೃದ್ಧಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ರಕ್ಷಾರಾಮಯ್ಯ ಕೊಟ್ಟರೆ ಒಳ್ಳೇದು ಸರ್. ರಕ್ಷಾರಾಮಯ್ಯ ಅವರು ಕೊಟ್ಟರೆ ಒಳ್ಳೇದು. ಹೆಂಗೆ ಒಳ್ಳೇದಾಗ್ಬೋದು ಅಂತ? ಯಂಗ್ಸ್ಟಾರ್ ಅಲ್ವಾ, ಅದ್ರಿಗೆ ಯಂಗ್ಸ್ಟರ್ ಇದ್ದಾರೆ, ಸೊ ಅದಕ್ಕೂ ಆಗತ್ತೆ ಅಂತ. ಹಾಗಿದ್ರೆ ವೀರಪ್ಪ ಮೊಯ್ಲಿ ಆದರೆ ಅವರ ಅಭಿವೃದ್ಧಿ ಏನು ಹೊಂದಲ್ವಾ ಅಂತನಾ ಅಥವಾ ಹೇಗೆ? ಈಗ ಅವ್ರು ಆಗಿದ್ದಾರಲ್ಲ, ಸುಮಾರು 1-2 ಸರಿನೋ 3 ಸರಿನೋ ಆಗಿದ್ದಾರಲ್ಲ. ಈ ಸರಿ ರಕ್ಷಾರಾಮಯ್ಯ ಕೊಟ್ಟರೆ ಯಂಗ್ಸ್ಟಾರ್ ಅಲ್ವಾ, ಅದ್ರಿಗೆ ನನ್ನ ಪ್ರಯೋಜನ ಆಗ್ಬೋದು ಅನ್ನೋದು ಒಂದು ಅನಿಸಿಕೆ. ಸರ್ ನಮಸ್ಕಾರ. ಅಶ್ವತ್ಥಪ್ಪ ಅಂತ ಸರ್. ಬೇರೆ ಜಿಲ್ಲೆಯವ್ರನ್ನ ಯಾಕೆ ನಿಲ್ಲಿಸ್ಬೇಕು? ನಮ್ಮ ಜಿಲ್ಲೆಯವ್ರು ನಿಲ್ಲಿಸಿ. ಸುಧಾಕರ್ ಒಳ್ಳೆ ವ್ಯಕ್ತಿ ಪಾಪ, ಅವನು ಎಂಥವನೇ ಆಗಲಿ ಪಾಪ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಯಾರು MLA ಮಾಡಿಲ್ಲ, ಯಾವ ಮಿನಿಸ್ಟ್ರು ಮಾಡಿಲ್ಲ. ಮೆಡಿಕಲ್ ಕಾಲೇಜು ತಂದುಕೊಟ್ರು, ಎಲ್ಲ ಹಳ್ಳಿಗೂ ಏನು ಸೌಕರ್ಯ ಮಾಡಿದ್ದಾನೆ. ಈ ಕಾಂಗ್ರೆಸ್ನವರು JDSನವರು ತೊಂದರೆ ಮಾಡಿಬಿಟ್ರು ಪಾಪ. ಒಳ್ಳೆ ವ್ಯಕ್ತಿ. BJP ಅವ್ರಿಗೆ ಸುಧಾಕರ್ಗೆ ಕೊಡಲಿ ಸೀಟು, ಬೇರೆ ಜಿಲ್ಲೆಯನ್ನು ಕೊಡಬಾರ್ದು. ಬೇರೆ ಜಿಲ್ಲೆಯನ್ನು ಏನಕ್ಕೆ ನಮ್ಮ ಜಿಲ್ಲೆಗೆ ಇಟ್ಕೊಳ್ಬೇಕು ಅವನ್ನ ಹೇಳು? ನಮ್ಮ ಜಿಲ್ಲೆಗೆ ಗಂಡಸರು ಇಲ್ವೇ? ಬೇರೆ ಜಿಲ್ಲೆಯವ್ರನ್ನ ಗಂಡಸಿರೋದು. ನಮ್ಮ ಜಿಲ್ಲೆಗೆ ಕೊಡಬೇಕು, ಸುಧಾಕರ್ಗೆ ಕೊಡ್ಬೇಕು ಸೀಟು. ನಾನು ಹೇಳ್ತೀನಿ, ನಮ್ಮ ಸುಧಾಕರಣ ನಮ್ಮ ಊರಿಗೆ ಬೇಕೇ ಬೇಕು. ನಾವು BJP ಒಳಗೆ ಇರೋದು, ನಾವು ಮುಸ್ಲಿಮ್ಸ್ ಆದ್ರೂ ನಾವು ಪಕ್ಕಾ BJPನೇ. ನಮಗೆ ಸುಧಾಕರಣ ಬೇಕೇ ಬೇಕು. ನಾವು ಆ ಹೆಣ್ಣನ್ನು ಬಿಟ್ಟು ನಾವು ಬೇರೆಯವ್ರಿಗೆ ಯಾರಿಗೂ ಓಟ್ ಏನು ಅಭಿವೃದ್ಧಿ ಮಾಡಬೇಕು ಇವಾಗ MP ಇವಾಗ ಎಲ್ಲನೂ ನಮ್ಮ ಕಡೆಯಿಂದ ಎಲ್ಲನೂ ಒಳ್ಳೆ ಕೆಲಸನೇ ಮಾಡೋಣ. ನಮ್ಮ ಸುಧಾಕರಣ ಇವತ್ತವರೆಗೂ ಅಯ್ಯಪ್ಪನ ಹೆಸರನ್ನ ನಾವು ಇವತ್ತು ಭೇದ ಭಾವ ಮಾಡಿಲ್ಲ. ನಮಗೆ ಬೇಕಾಗಿರೋದು ಅಯ್ಯಪ್ಪ ಒಬ್ಬನೇ. ಇವಾಗ ಈಶ್ವರಿಂದ ನಮಗಿಂದ ಏನೂ ಆಗಿಲ್ಲ. ನಾವು ಡ್ರೈವರ್ಗಳೇ. ನಾವು ಇಲ್ಲಿ ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡಾಗೆ ನಾವು ಡ್ರೈವರ್ ಕೆಲಸ ಮಾಡ್ತಾ ಇರೋದು. ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಾವು ಪ್ರೈವೇಟ್ ಬಸ್ ಓಡಿಸಿದ್ರು ನಾವು ಗೂಡ್ಸ್ ಗಾಡಿಗೆ ಹೋಗೋದು. ನಾವು ಕಲ್ಕತ್ತಾ, ಮುಂಬೈ, ಬೆಂಗಳೂರು ಓಡಿಸೋದು. ಆದರೂ ನಮ್ಮ ಅಕ್ಕ ತಂಗಿರನ್ನ, ನಮ್ಮ ಅಣ್ಣ ತಮ್ಮಂದಿರ ಎಲ್ಲರೂ ಸುಧಾಕರಣ ಒಳ್ಳೇದು ಮಾಡೋರೆ. ನಮಗೆ ಸುಧಾಕರಣ ಬೇಕು. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸರ್, ಇನ್ನೇನು ಲೋಕಸಭೆ ಎಲೆಕ್ಷನ್ಸ್ ಹತ್ತಿರ ಬರ್ತಾ ಇದೆ, ಡೇಟ್ ಅನೌನ್ಸ್ ಆಗೋದಿದೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾತ್ರ ಇನ್ನೂ ಯಾವುದೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ನಲ್ಲೂ BJPಯಲ್ಲೂ ಯಾವುದೇ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿಲ್ಲ, ಅಭ್ಯರ್ಥಿಯನ್ನಾಗ ಅನೌನ್ಸ್ ಮಾಡಿಲ್ಲ ನಮ್ಮ MP ಎಲೆಕ್ಷನ್ಸ್ಗೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಅಥವಾ ಯಾರನ್ನು ನಾವು MP ಆಗಿ ಆಪ್ಟ್ ಮಾಡ್ಕೋಬೇಕು, ಯಾರಿಗೆ ಟಿಕೆಟನ್ನು ನೀಡಬೇಕು? BJP, ಈ ಕಡೆ ಕಾಂಗ್ರೆಸ್, ಎರಡೂ ಕಡೆಯಿಂದ. ಸರ್, ಅವರ ಒಂದು ಯೋಗ್ಯತೆ ಅನುಗುಣವಾಗಿ ಅಭಿವೃದ್ಧಿ ಪ್ಲಸ್ ಬರೀ ಸುಳ್ಳು ಹೇಳೋದು ಬಿಡಬೇಕು. ಏನು ಹೇಳಿ? ಸುಳ್ಳು ಬಿಡಬೇಕು ಫಸ್ಟ್. ನಮ್ಮ ಪ್ರಧಾನಮಂತ್ರಿಗಳು ನನಗಿವಾಗ 70 ವರ್ಷ, ನಾನು ಈ ಥರ ಸುಳ್ಳು ಹೇಳೋ ಪ್ರಧಾನಿ ಯಾರು ನೋಡಿಲ್ಲ. ನನಗೂ ಭಾಳ ಇಷ್ಟ ಆಯ್ತು ಅವ್ರ ಮೇಲೆ. ವಾಜಪೇಯಿ ನಂಬರ್ 1ನೇ ಅವರು. ವಾಜಪೇಯಿ ನಂಬರ್ 1ನೇ ಅವರು ನಾನು ಒಪ್ಕೊಳ್ತೀನಿ. ಅವರು ದೇವ್ರು ಇದ್ದಂಗೆ. ಈ ಮನುಷ್ಯ ಬರೀ ಸುಳ್ಳು ಸರ್. ಎಲ್ಲೋ ಇದ್ದೀವೆಲ್ಲನೂ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ಪೆಟ್ರೋಲ್ ಡೀಸೆಲ್ ನಿಲ್ಲಿಸ್ತೀನಿ ಅಂದರು 50 ಎಲ್ಲೋಯ್ತು? ಅಚ್ಚೇ ದಿನ ಅಂದರು ಎಲ್ಲೋಯ್ತು? 15 ಲಕ್ಷ ತಂದು ಅಕೌಂಟ್ಗೆ ಅದೆಲ್ಲೋಯ್ತು? ಏನಿದು? ಇವತ್ತು ನೋಡಿ 11,500 ಕೋಟಿ SBIನಲ್ಲಿ ಬಾಂಡ್ಲಿ ಪರ್ಚೇಸ್ ಮಾಡಿಸಿದ್ದಾರೆ. ಏನಕ್ಕಿದು? ಇದಕ್ಕಿನ್ನ ಇನ್ನೂ ದಿವಾಳಿ ಆಗ್ಬೇಕಾ ದೇಶ?
ನಾನು ಈ ಬಿಗಮ್ ಲೆಕ್ಚರರ್, ರಿಟೈರ್ಡ್ ಲೆಕ್ಚರರ್. ನನಗೆ ಬಿ ಜೆ ಪಿಲಿ ಭಾಳ ನಂಬಿಕೆ ಇತ್ತು. ಒಳ್ಳೆ ಪಕ್ಷ ಇದು. ಅದು ವಾಜಪೇಯಿ ಪೀರಿಯಡಲ್ಲಿ, ಈ ಊರು ಪೀರಿಯಡಲ್ಲಿಲ್ಲ ಸರ್. ನಾನು ಬೇಕಾದ ಯಾರನ್ನು ಏನನ್ನು ಮಾತಾಡ್ಕೊಳ್ಳೆ, ಇಟ್ ಈಸ್ ನಾಟ್ ಮೈ ಅಗ್ರೀಡ್. ನಾನು ಎಜುಕೇಟೆಡ್ ಆಗಿ ಹೇಳ್ತೇನೆ. ಎಷ್ಟೋ ಮಕ್ಕಳನ್ನ ಒಂದು ಫ್ಯಾಕ್ಟ್ರಿ ಥರ ಬಿಟ್ಬಿಟ್ಟಿದ್ದೀನಿ. ನಾನು ಮೊದಲೇ ಹೇಳ್ತಾ ಇದ್ದೆ ಬಿ ಜೆ ಪಿ ಕೊಟ್ಟಾಗ. ಯಾವಾಗ? ಸಿನ್ಸ್ ವಾಜಪೇಯಿ ಇದ್ದಾಗ. ಅವರು ಯುದ್ಧ ಮಾಡಿದರು ಪಾಕಿಸ್ತಾನ 1990 ಗೊತ್ತಲ್ಲ. ಇವರು ಎಷ್ಟು ತಿಂಗಳು ಮಾಡಿ ಜಯಿಸಿದ್ದಾರೆ ಇಲ್ಲಿ ದೇಶದಲ್ಲಿ? ಯಾವುದು ರಕ್ಷಣೆ ಮಾಡಿದ್ದಾರೆ? ಅದೇನಾಗಿದೋ ಸ್ವಾಮಿ ಈ ಹುಡುಗರಿಗೆ? ಮೋದಿ ಮೋದಿ ಮೋದಿ. 2 ಕೋಟಿ ಉದ್ಯೋಗ ಎಲ್ಲೋ ಸ್ವಾಮಿ. 10 ವರ್ಷಕ್ಕೆ ಎಷ್ಟು ಕೋಟಿ ಬೇಕು? 20 ಕೋಟಿ ಉದ್ಯೋಗ. ಮಾತಾಡಿದ್ರೆ ಪಕೋಡ ಮರಕ್ಕೆ ಹೋಗಿ ಅಂದ. ಅಲ್ಲ, ಇದೇನೋ ತಪ್ಪಿದ್ರೆ ಹೇಳಿ, ಕರೆಕ್ಟಾ? ಇವಾಗ ನೀವು ಹೇಳ್ತಾ ಇದ್ದೀರಾ ದಳ ಬಿ ಜೆ ಪಿ ಅಂತ ಹೇಳ್ತಾ ಇಲ್ಲ. ಸುಮಾರು ಪ್ರಧಾನಿಗಳು ಬಂದು ಹೋಗಿದ್ದಾರೆ. ಇಷ್ಟು ಸುಳ್ಳು ಹೇಳೋ ಮರಳು ಮಾಡೋ ಪ್ರಧಾನ ನಾನು ಬಂದಿಲ್ಲ, ನೋಡಿಲ್ಲ ಸರ್. ನಾನು ಸತ್ಯವಾಗಿ ನೋಡಿಲ್ಲ, ನಮ್ಮ ಅಪ್ರಾಣಿಗೆ ನಾನು ನೋಡಿಲ್ಲ, ದೇವರಾಣಿಗೆ ನೋಡಿಲ್ಲ. ಯಾಕೆ ಈ ಥರ ಸುಳ್ಳು ಬೇಕು? ನಿಜಾಂಶ ಹೇಳಿ, ಏನಿದೆ ಅದು ಹೇಳಿ ಸ್ವಾಮಿ. ಏನಿದೆ ಅದೇ ನಡೀಲಿ. ಈಗ ಉದಾಹರಣೆ ತಗೊಳ್ಳಿ, ಇಂದಿರಾ ಗಾಂಧಿ ಪಿಂಡಲ್ಲಿ ಹೆಂಗಾಯಿತು? ಉಳುಮನೆ ಭೂಮಿ. ಇವತ್ತು ಅವರೇನನ್ನ ಕೆಲವು 20 ಪಾಯಿಂಟ್ಸ್ ಪ್ರೋಗ್ರಾಮ್ ತರಲಿಲ್ಲ ಅಂದಿದ್ರೆ ನಾವೆಲ್ಲ ಮೇಲೆ ಹಿಂದುಳಿದವ್ರ ಮೇಲೆ ಬರೋಕ್ಕಾಗ್ತಾ ಇರಲಿಲ್ಲ. ಬರೋಕ್ಕಾಗಿವ? ಕೆಲವು ಹಿಡಿದಲ್ಲಿತ್ತು ಅಧಿಕಾರ ಮಾಡಿದ್ರ. ಸ್ವಾತಂತ್ರ್ಯ ತರದಿದ್ರೆ ದೇಶ ನಾವು ಏನಾಗಿದೆ? ಗುಲಾಮ್ಗಿರಾಗಿ. ಇವ್ರ ಉದ್ದೇಶ ಏನಾಗಿದೆ ಅಂದರೆ 75 ವರ್ಷದ ಹಿಂದೇನಿತ್ತು ಭಾರತ, ಅಲ್ಲಿಗೆ ತಳ್ಳಾಕಿದ್ದಾವ್ರಿ. ಮತ್ತೆ ಹೋಗಿದ್ದಾರೆ ತಾನೆ. ಯಾಕೆ ಈ ಥರ ಸುಳ್ಳುಗಳು ಹೇಳೋದು? ಎಲ್ಲ ನಾವೆಲ್ಲ ಅಮಾಯಕರ ಫೂಲ್ ಆಗ್ತೀವಿ ಅಂತ ಬೇಡ. ನಿಜಾಂಶ ಹೇಳಿ, ಮಾಡಿ ಕೆಲಸ. ನಿಮ್ಗೆ 10 ವರ್ಷ ಸಿಕ್ತಲ್ಲ, 10 ವರ್ಷದಲ್ಲಿ ಒಂದು ಮೋದಿಯಿಂದ ಸಹಾಯ ಆಗಿದೆ ಅಂತ ಹೇಳಿ. ಒಂದೇ ಒಂದು ಸ್ಕೀಮ್ ಹೇಳಿ ಸರ್, ಸಾಕು. ಯಾಕೆ ಈ ಥರ ಹೇಳ್ತಾರೆ ಇವರೆಲ್ಲ? ಎಷ್ಟು ಜನ ಈ ಥರ ಮೊದಲು ಮಾಡೋಕ್ಕಾಗುತ್ತೆ? ಕೊಲಂಬ ಅದು ಯಾವುದೊಂದು ಇದು ಮಾಡಿದರು, 44 ಜನರ ಸತ್ರಲ್ಲ. ಏನು ನಿಂಕ ಸತ್ರು? 12 ದಿನ ಹೆಂಗೆ ಓಡಾಡ್ತಲ್ಲಿ ಆ ಕಾರು? ಎಲ್ಲ ಇಂಟೆಲಿಜೆಂಟ್ ಪವರ್ಸ್ ಎಲ್ಲ ಇವ್ರ ಕೈಯಲ್ಲಿ ಇತ್ತಲ್ಲ. ಯಾಕೆ ಹಂಗೆ ಹಿಡಿಲಿಲ್ಲ ಅವ್ರನ್ನ? ಇವೆಲ್ಲ ಏನಿದು ನಾಟಕ? ಅದು ತಂದು 19ರಲ್ಲಿ ಗೆದ್ದೋಗ್ಬಿಟ್ರು. ಇವಾಗ ರಾಮ ಮಂದಿರ ತಂದವ್ರೆ. ನಾವೇನು ರಾಮರಲ್ಲ, ನಾವು ಹಿಂದೂಗಳಲ್ಲ, ನಮಗೆ ರಾಮನ ಭಕ್ತಿ ಇಲ್ಲ. ನಾನು ಆಂಜನೇಯ ಸ್ವಾಮಿಗೆ ವಿಗ್ರಹ ಮಾಡಿಸಿದ್ದೀನಿ, ಗೇಟ್ಗಳಿಗೆ ಮಾಡಿಸಿದ್ದೀನಿ, ಬಂಡವಾಳ ಹಾಕಿದ್ದೀನಿ. ಇಲ್ಲಿ ಆಂಜನೇಯ ಸ್ವಾಮಿ ಕೊಟ್ಟಿದ್ದೀನಿ, ಅಲ್ಲಿ ಕೊಟ್ಟಿದ್ದೀನಿ, ಕೋಲಾರಲ್ಲಿ ಕೊಟ್ಟಿದ್ದೀನಿ. ನಾವೇನು ಹಿಂದೂಗಳಲ್ಲ? ಹಿಂದಿನಿಂದ ಹಾಕಿರಲಿಲ್ಲ. ಇವೆಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ ಜಾತ್ಯಾತ ದೇಶ ಇದು. ಅನೇಕ ಜಾತಿಗಳನ್ನ ಕೂಡಿರುವಂಥ ದೇಶ ಸರ್ ಇದು. ಯಾಕೆ ಈ ಮಧ್ಯದಲ್ಲಿ ಜನಗಳ ಮಧ್ಯೆ, ಧರ್ಮಗಳ ಮಧ್ಯೆ ಯಾಕೆ ಇಡಬೇಕು ಇವೆಲ್ಲ? ಏನು ಉದ್ದೇಶ ನಿಮ್ಮದು? ಹಿಂದುತ್ವ ಮಾಡಿಬಿಡ್ತೀರ ದೇಶನ? ಆಗ್ಬಿಡುತ್ತೆ ಇದು? ಇವತ್ತೇನಾ ಮುಸ್ಲಿಮವರು ಇರೋದು? ಜೈನರು ಇರೋದು ಇವತ್ತೇನಾ? ಕ್ರಿಶ್ಚಿಯನರು ಇವತ್ತೇನು? ಯಾವಾಗಿನಿಂದ? ಸ್ವಾತಂತ್ರ್ಯ ಬಂದಾಗಿನಿಂದ. ಅಂತ ಗಾಂಧಿನೇ ಸಾಯಿಸಿದ್ರಲ್ಲ, ಇನ್ಯಾನು ಬಿಡ್ತಾರೆ ಇವರು? ಏನು ಸ್ವಾಮಿ ಹೇಳಿ, ಕರೆಕ್ಟಾಗಿದೆ ಇಲ್ಲೋ? ಇವಾಗ ನೀವು ಹೇಳ್ತಾ ಇದ್ದೀರಾ ಏನಂದ್ರೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ರಿ, ಹಾಗೆ ಸುಳ್ಳುಗಳನ್ನ ಹೇಳಿದ್ರು ಮೋದಿ ಅಂತ ಹೇಳ್ತಾ ಇದ್ದೀರಾ. ಕಾಲ ಆಗ್ತಾ ಇದ್ದಾರೆ, ಯಾವ ಅಭಿವೃದ್ಧಿನೂ ಇಲ್ಲ. ದೇರ್ ಇಸ್ ನೋ ಡೆವಲಪ್ ಎನಿಥಿಂಗ್ ಅಟ್ ಆಲ್. ದೇ ಆರ್ ಗೋಯಿಂಗ್ ಆನ್ ಲೈಯಿಂಗ್ ಸೇಸ್. ದೇ ಆರ್ ಪೀಪಲ್, ದೇ ಆರ್ ಕನ್ವರ್ಟ್ ದಿ ಧರ್ಮ, ಆ ಧರ್ಮ, ಈ ಧರ್ಮ. ಇದು ಬೇಕಾ? ದೇವ್ರಿಗೆ ಯಾಕೆ ತರ್ತೀರಿ ಹೊರಗಡೆ ಇದಕ್ಕೆ ರಸ್ತೆಗಳಿಗೆ? ನೀವು ದೇವ್ರಿಗೆ ಯಾಕೆ ತರಬೇಕು? ಯಾಕೆ ತರಬೇಕು ದೇವ್ರನ್ನ? ನಮಗೇನು ದೇವ್ರಿಲ್ಲ? ನಿಮ್ಗೆ ದೇವ್ರಿಲ್ಲ? ವೈ ಯು ಆರ್ ಕಮಿಂಗ್ ಟು ದ ಪಬ್ಲಿಕ್ ಟು ದಿ ಗಾಡ್? ಇವಾಗ ನೀವು ಹೇಳ್ತಾ ಇದ್ದೀರಾ ಇವಾಗ ಅದನ್ನು ಧರ್ಮವನ್ನು ಅಡ್ಡ ಇಟ್ಕೊಂಡು ಅಥವಾ ಧರ್ಮಗಳ ನಡುವೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಇವಾಗ ನಾನು ಕೇಳ್ತೀನಿ ನಿಮ್ಮನ್ನು, ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಯಾವ ರೀತಿಯ ಡೆವಲಪ್ಮೆಂಟ್ನ ತಂದ್ಕೊಡ್ಬೋದು? ಯಾಕೆಂದರೆ ಇವಾಗ ನೀವು ಹೇಳಿದ್ರಿ ಮೋದಿ ಸರ್ಕಾರದಿಂದ ಎಷ್ಟು ಕಷ್ಟಗಳಾಗಿದೆ, ನಷ್ಟಗಳಾಗಿದೆ, ಅಥವಾ ಧರ್ಮದ ನಡುವೆ ಏನಾಗಿದೆ ಅಂತ ನೀವು ಇವಾಗ ಹೇಳ್ತಾ ಇದ್ದೀರಾ. SBI 3 ತಿಂಗಳು ಟೈಮ್ ಬೇಕಾ? ಇವತ್ತು ಡಿಜಿಟಲಿಟಿ ಬಂದಿರೋದು, ಸೆಕೆಂಡ್ಗಳಲ್ಲಿ ಇನ್ಫಾರ್ಮೇಷನ್ ಕೊಡ್ಬೋದಾ? ಯಾಕೆ 3 ತಿಂಗಳು ಹೇಳಿದ್ರು ಅವರು? ಅದೇನು MB ಎಲೆಕ್ಷನ್ ಆಗೋಗಲಿ, ಅದೊಂದು ಕೊಳ್ಳಿ ಸರ್. ಅದು ಬಂಡವಾಳ ಹೊರಗಡೆ ಬರುತ್ತೆ. ಒಂದೇ ಒಂದು ನ್ಯೂಸ್ ಕೊಡಲಿ ಸರ್. ಅದು ಮಾತಾಡ್ತಾ ಇದ್ದಾನಾ? ನನಗೆ ಭಾಳ ನಂಬಿಕೆ, 14ನಲ್ಲಿ ಬಂದ್ರಲ್ಲ, ಭಾಳ ನಂಬಿಕೆ ಇತ್ತು ಮೋದಿ ಮೇಲೆ. ಎಷ್ಟು ನೀರೇ ಅಕ್ಸೆಪ್ಟೆಡ್, ಅಗ್ರೀಡ್ ಆಲ್ಸೋ. ನವೇ ಡೇಸ್ ಐ ಹೇಟ್ ಹಿಮ್. ಯಾಕೆ ಹೇಳಿ? ನೋಡ್ತಾ ಇದ್ದೀಯ ಎಲ್ಲಿ ಸರ್ ಉದ್ಯೋಗ? ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ಯಾ? ಯಾಕೆ ಸುಳ್ಳು ಹೇಳಬೇಕು?
ಎಷ್ಟು ಜನಕ್ಕೆ 15 ಲಕ್ಷ ತಂದು ಹಾಕಿದ್ಯಾ? ಎಲ್ಲಿ ಪೆಟ್ರೋಲ್ ಡೀಸೆಲ್ ಇಳಿಸಿದ್ದು? ಎಲ್ಲಿ ಬಂಗಾರ ರೇಟ್ ಇಳಿಸಿದ್ದು? ಇವೆಲ್ಲ ಸುಳ್ಳು ತಾನೆ.